ಸಿನಿಮಾ ಆರಾಮ್ ಅರವಿಂದ ಸ್ವಾಮಿ. ಆರಾಮಾಗಿದ್ಯಾ ಮಗ? ಇಲ್ಲ ಚೆನ್ನಾಗಿಲ್ಲ, ಏನಾದರೂ ಕೊಡ್ತೀಯಾ ಅಂತ ಒಂದು ಡೈಲಾಗ್ ಸುಮ್ಮನೆ ಸ್ಟಾರ್ಟ್ ಮಾಡಿದೆ. ಸಿನಿಮಾದ ಬಗ್ಗೆ ನಾನು ಹೇಳ್ಬೇಕಂದ್ರೆ ಒಂದು ದುಃಖದ ವಿಷಯ ಮೊದಲೇ ಹೇಳ್ಬಿಡ್ತೀನಿ. ಕನ್ನಡದ ಒಂದು ಅನೀಶ್ ಅಂತವ್ರು ಇವಾಗ ಎಲ್ಲ ಫಿಲ್ಮ್ ಸ್ಟಾರ್ ಅಂತ ತಕ್ಷಣ ಏನೋ ಅನ್ಕೊಂಡು ಏನೋ ಮೇಲೆ ಅನೀಶ್ ಒಂದು ತುಂಬ ಫಿಲಮ್ ಮಾಡೋರು ನಂಗೆ ಗೊತ್ತಿರೋ ತುಂಬ ಸೈಲೆಂಟ್ ಪರ್ಸನು, ತುಂಬ ಸಿಂಪಲ್ ಪರ್ಸನು. ಅದು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಈ ಸಿನಿಮಾದ ಹೆಂಗಿದೆ ಅಂತ ಹೇಳ್ತೀನಿ. ಮೊದಲು ಅರವಿಂದ್ ಸ್ವಾಮಿ ಅವ್ರಿಗೆ ಸೂಟ್ ಆಗೋ ಟೈಟಲ್, ಅದಕ್ಕೆ ಇಷ್ಟ ಅವ್ರ ಬಗ್ಗೆ ಹೇಳಿದೆ. ಸಿನಿಮಾ ಅಂತೂ ಸಕ್ಕತ್ತಾಗಿದೆ ಬ್ರೋ. ಫಸ್ಟ್ ಹಾಫು ನೀವು ನಿಮಗೆ ಯಾವುದಾದ್ರು ಕೃಷ್ಣ ಪ್ರಣಯಂ ಸಖಿ ಆಗಲಿ ಅಥವಾ ನಿಮಗೆ ಲವ್ ಮಾಕ್ಟೇಲ್ ಆಗಲಿ ಅದೆಲ್ಲ ಇಷ್ಟ ಆಯಿತು ಅಂತಂದರೆ ಅದಕ್ಕಿಂತ 10 ಪಟ್ಟು ಜಾಸ್ತಿಯಾಗಿ ಎಂಜಾಯ್ ಮಾಡುವ ಸಿನಿಮಾ ಇದು. ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದು ಟೈಮಲ್ಲಿ ಲಾಸ್ಟ್ ನಾನು ಬರಬೇಕಂದ್ರೆ ಅವರು ಇಬ್ಬರು ನಿಮ್ಮ ಆಲ್ರೆಡಿ ಬಂದಿರುತ್ತೆ ಹಿಡ್ಕೊಂಡು ತಪ್ಕೊಂಡು ಒಂದು ಅಟ್ರು ನನಗೆ ಆಲ್ರೆಡಿ ನಂಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಈ ಸಿನಿಮಾ ಏನಾದರೂ ಸೋತ್ರೆ ಒಬ್ಬ ಕನ್ನಡಿಗನ್ಗೆ ಲಾಸು, ಪ್ರೊಡ್ಯೂಸರ್ಗೆ ದುಡ್ಡು ಲಾಸ್ ಆಗಿರ್ಬೋದು, ಕನ್ನಡ ಇಂಡಸ್ಟ್ರಿಗೆ ಏನು ಲಾಸ್ ಆಗೋದೋ ಗೊತ್ತಿಲ್ಲ, ಬಟ್ ಕನ್ನಡಿಗರಿಗಂತೂ ಪಕ್ಕ ಲಾಸ್. ಯಾಕಂತ ಹೇಳ್ತೀನಿ ಕೇಳಿ. ಈ ಸಿನಿಮಾ ಇವತ್ತಿನ ದಿನದಲ್ಲಿ ಬರೀ ನೀವು ಡಬಲ್ ಮೀನಿಂಗಲ್ಲೇ ಕಾಮಿಡಿ ಮಾಡೋ ಟೈಮಲ್ಲಿ ಡಬಲ್ ಮೀನಿಂಗೇ ಇಲ್ದು ಕಾಮಿಡಿ ಮಾಡಿಸ್ಬೋದಂತ ಹೇಳ್ಕೊಟ್ಟಿರೋ ಸಿನಿಮಾ. ನಮ್ಮಲ್ಲಿ ಏನು ಗೊತ್ತಾ ಕೊರತೆ ಇರೋದು? ಒಗ್ಗಟ್ಟಿಲ್ಲ. ನಮ್ಮ ದೊಡ್ಡ ಹೀರೋಗಳು ಯಾವ ಸಣ್ಣ ಪುಟ್ಟ ಪಾಪ ಇಂಥವ್ರಿಗೆ ಒಂದು ಸಾಥ್ ಕೊಡಲ್ಲ. ಸಣ್ಣವ್ರು ಎಲ್ಲರಿಗೂ ಸಾಥ್ ಕೊಡ್ತಾರೆ. ಅದೇ ಬೇರೆ ಇಂಡಸ್ಟ್ರಿಗೆ ಹೋಗಿ, ಇವಾಗ ಸೂರ್ಯ ಹೋಗ್ಬಿಟ್ಟು ಯಾವುದೋ ಒಬ್ಬ ಹೊಸ ಬಂದ, ಅವನಿಗೆ ಸಾಥ್ ಕೊಡ್ತಾನೆ. ವಾರಕ್ಕೆ ಅಲ್ಲೂ 10 ಫಿಲಮ್ ರಿಲೀಸ್ ಆಗುತ್ತೆ ಬ್ರದರ್, 10 ಫಿಲಮ್ ಅಲ್ಲೂ ರಿಲೀಸ್ ಆಗುತ್ತೆ. ಆದರೆ 10ರಲ್ಲಿ 5 ಆದರೂ ಹಿಟ್ಟಾಗುತ್ತೆ. ಆದರೆ ಇಲ್ಲಿ 3 ರಿಲೀಸ್ ಆದ್ರೂ ಈ 3 ಫ್ಲಾಪ್ ಆಗುತ್ತೆ. ಯಾಕೆ ಕಂಟೆಂಟ್ ಚೆನ್ನಾಗಿರಲ್ವಾ? ಚೆನ್ನಾಗಿರುತ್ತೆ. ಇವಾಗ ಎಷ್ಟೇ ಚೆನ್ನಾಗಿದೆ ಅನ್ನಿ, ನೆಕ್ಸ್ಟ್ ವೀಕಲ್ಲಿ ಇರಲ್ಲ. ಅದು ಯಾಕೆ? ನಾವು ಒಂದು ಹೇಳ್ತೀನಿ, ನಿಮಗೆ ಕ್ಯಾನ್ಸರ್ ಇರಲಿ, ರೋಗ ಇದೆ ಅಂದ್ಕೊಳ್ಳಿ, ಈ ಫಿಲಮ್ ನೋಡೋಕ್ಕಂತ ಒಂದು 5 ನಿಮಿಷ ಯೋಚನೆ ಮಾಡಿಬಿಟ್ಟು ಬನ್ನಿ. 2 ಅವರ್ ನಿಮ್ಮ ರೋಗ ಇದೆ ಅಂತ ಮರ್ತು ಹೋಗ್ಬಿಡ್ತೀರಾ. ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಗುರು, ಫಸ್ಟ್ ಹಾಫು ನಿನ್ನ ನಗಿಸಿದ ಗುರು, ಸೆಕೆಂಡ್ ಹಾಫು ಲೈಫ್ ಅಯ್ಯೋ ಬಡ್ಡಿ ಮಗನ ಲೈಫು ಈ ಥರ ಟ್ವಿಸ್ಟ್ ಕೊಟ್ಬಿಡುತ್ತೆ. ಅಂದರೆ ನಾನು ಪ್ರೀತಿಸ್ತಾ ಇರ್ತೀನಿ, ಅವಳಿಗೋಸ್ಕರ ಇನ್ನೊಬ್ಬಳು ನನ್ನನ್ನು ಯಾರೋ ಕಾಯ್ತಾ ಇರ್ತಾಳೆ. ಅದು ಎಷ್ಟು ನೀಟು ಬ್ರೋ. ಏನು ಬ್ರೋ ಮೂವಿ ಏನು ಬ್ರೋ? ಇವಾಗೆಲ್ಲ ಹೆಂಗನ್ಸುತ್ತೆ ಅಂದರೆ ನನಗೂ ಡೈಲಾಗ್ ಹೇಳ್ಬೇಕು ಅನ್ಸುತ್ತೆ ಬ್ರೋ. ಬಡ್ಡಿ ಮಗನ ಲೈಫು ಈ ಥರನೂ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ನಿಮ್ಮ ಹತ್ರ ಕಾಸು ಇಲ್ದಿರೋರು ಕಾಸು ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ ಇದಕ್ಕೆ ಬನ್ನಿ. ಕಾಸು ಇಲ್ಲದೆ ಇರೋರು, ಕಾಸು ಬೇಕು ಅನ್ನೋರು ಇಲ್ಲಿಗೆ ಬನ್ನಿ. ಬಡ್ಡಿ ಮಗನ ಲೈಫನ್ನ ನಿಮ್ಮ 2 ಲೈಫನ್ನು ಇಲ್ಲಿ ತೋರಿಸವ್ರೆ. ಅದು ಅರವಿಂದ ಸ್ವಾಮಿ.